ತಿನ್ಬಿಟ್ಟು ಆರಾಮಾಗಿ ತಿನ್ಬೇಕು ಇವಾಗ ಅವನು. ನಾನ್ ವೆಜ್ ಚಾಕ್ಲೇಟ್ ಇದು. ಮಟನ್ ಬಿರಿಯಾನಿ ಜೊತೆಗೆ ಲಿವರ್ ಫ್ರೈನು ತೋರಿಸ್ತಾರೆ ಈ ಬ್ಲಾಗ್ ಅಲ್ಲಿ. ಘಮ ಘಮ ಅಂತಿದೆ ಬಿರಿಯಾನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಇವತ್ತು ನಾವು ಮಾಡ್ತಿರೋದು ನಾನ್ ವೆಜ್. ಲಾಸ್ಟ್ ಟೈಮ್ ಡೋನಟ್ ಮಾಡಿದ್ವಿ ವಿತ್ ಹಸ್ಬೆಂಡ್. ನನ್ನ ಹಸ್ಬೆಂಡ್ ಜೊತೆ ಡೋನಟ್ ಮಾಡಿದ್ವಿ. ಸೊ ಇವತ್ತು ನಾನ್ ವೆಜ್ ಏನ್ ಮಾಡ್ಬೋದು ಅಂತ ಗೆಸ್ ಮಾಡಿ. ನೀವು ಕೇಳ್ತಾ ಇದ್ರಲ್ವಾ? ಸೊ ಕಮೆಂಟ್ ಮಾಡಿದ್ರಿ ಮಟನ್ ಬಿರಿಯಾನಿ, ಗೌಡ್ರು ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಾ ಇದೀವಿ ಇವತ್ತು. ಸೊ ಹೆಂಗೆ ಮಾಡೋದು ಅಂತ ರೆಸಿಪಿ ಹೇಳ್ಕೊಡ್ತೀವಿ ವ್ಲಾಗ್ ಅಲ್ಲಿ. ನೋಡಿ, ನೀವು ಟ್ರೈ ಮಾಡಿ. ಮಾಡಿಲ್ಲ ಅಂದ್ರೆ ನಮ್ ವ್ಲಾಗ್ ನೋಡ್ಕೊಂಡು ಟ್ರೈ ಮಾಡಿ. ಮುಂಚೆ ಎಲ್ಲಿ ಮಾಡಿದ್ದು ಸ್ಟಾರ್ಟಿಂಗ್ ಮಾಮೂಲಿ ಇದು ಮಟನ್ ಬೇಯಿಸ್ಕೊತೀನಿ. ಚಿಕನ್ ಅಲ್ಲ, ಫಸ್ಟ್ ಎಲ್ಲಿ ಅದನ್ನು ನಿಮ್ಮ ಚಿಕ್ಕಮ್ಮಯಿಂದಾನೆ ಕಲ್ತಿದ್ದ? ಇಲ್ಲ ಇಲ್ಲ, ಇವೆಲ್ಲ ನಾವು ನೋಡಿ 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 ಇಲ್ಲಿ ಈ ಮದ್ವೆ ಫಸ್ಟ್ ಬಂದು ನಮ್ಮ ಅಣ್ಣನ ಮಗಂದು ನಾಮಕರಣದಲ್ಲಿ ಮಾಡಿದ್ದೆ ನಾನು. ಚಿಕ್ಕಪ್ಪ ಇಬ್ರೇ ಸೇರಿ ಮಾಡಿ. ಗೊತ್ತಿತ್ತ ಅದ್ ಹೆಂಗ್ ಮಾಡ್ಬೇಕು? ನಮ್ಮ ಚಿಕ್ಕಪ್ಪ ಅವ್ರಿಗೆ ಗೊತ್ತಿತ್ತು. ಸೊ ಅವರು ನಾನು ಇಬ್ರು ಸೇರಿ ಮಾಡಿದ್ವಿ. ಸೊ ಅವಾಗ ಮಾಡಿದ್ದು ಒಂದ್ ಸ್ವಲ್ಪ ಅದು ಇದಾಯ್ತು, ಮೆತ್ತಗ್ ಬಂದ್ಬಿಡ್ತು ಅನ್ನ, ರೈಸ್. ಆಮೇಲೆ ನಾವು ಹೆಂಗ್ ಮಾಡ್ಬೇಕು ಆ ಪ್ರೊಸೀಜರ್ಗಳೆಲ್ಲ ಗೊತ್ತಾಗಿ ಇವಾಗ ಮೇನ್ ಬಿರಿಯಾನಿಗೆ ರೈಸೇ. ರೈಸು ತುಂಬಾ ಸ್ಮ್ಯಾಶ್ ಆದ್ರೂನು ಕಷ್ಟ, ಜಾಸ್ತಿ ಉದ್ರುದ್ರಾದ್ರೂ ಕಷ್ಟ. ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಅದು ನಾವು ಚಿಕನ್ ಮಾಡ್ತಿಲ್ಲ ಇವತ್ತು, ಮಟನ್ ಬಿರಿಯಾನಿ. ಮಟನ್ ಬೇಯೋದು ಒಂಚೂರು ಕಷ್ಟನೇ, ಸ್ವಲ್ಪ ಬೇಗ ಬೇಯಬೇಕು. ಕುಕ್ಕರ್ ಅಲ್ಲಿ ಒಂದ್ 2-3 ವಿಜಿಲ್ ಬೇಯಿಸ್ಕೊಂಡ್ರೆ ಆಮೇಲೆ ಈ ಮಸಾಲೆಗಳು ಬೇಯೋಷ್ಟರಲ್ಲಿ ಅನ್ನ ಅಕ್ಕಿ ಎಲ್ಲ ಬೇಯೋಷ್ಟರಲ್ಲಿ ಅದು ಇನ್ನೊಂದ್ 2 ಇದು ಹಾಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಸೊ ಬನ್ನಿ ಹೆಂಗೆ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡೋದು, ಗೌಡ್ರು ಸ್ಟೈಲ್ ಮಟನ್ ಬಿರಿಯಾನಿ ಮಾಡುವ ಇವತ್ತು. ಬನ್ನಿ, ಕುಕ್ಕರ್ ಇಟ್ಟಿದೀವಿ. ಫಸ್ಟ್ ಮಟನ್ ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಎಷ್ಟು, 1-2 ಸ್ಪೂನ್ ಹಾಕದಮ್ಮ? 1 ಸ್ಪೂನ್ ಹಾಕೋದು. 1 ದೊಡ್ಡ ಸ್ಪೂನ್ ಇದೆ, 1 2 ಸ್ಪೂನ್ ಚಿಕ್ಕ ಸ್ಪೂನ್ ಆಯ್ತಾ? ಸೊ ಗೈಸ್, ಇವಾಗ ಆನಿಯನ್ ಹಾಕ್ತಾ ಇದೀವಿ. ಎಣ್ಣೆ ಬಿಸಿ ಆಗಿದೆ. ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. ಜಿಂಜರ್, ಬೆಳ್ಳುಳ್ಳಿ, ಮೆಣಸ್ಕಾಳು, ಒಂಚೂರು ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ದೀವಿ ಚಾಪ್. ಗೈಸ್, ಇವಾಗ ಆನಿಯನ್ ಒಂಚೂರು ಫ್ರೈ ಆಗಿದೆ, ಒಂದು ಬ್ರೌನಿಶ್ ಆಗಿದೆ. ಇವಾಗ ಮಟನ್ ಹಾಕ್ತಾ ಇದ್ದೀನಿ ಫುಲ್ಲು. ½ ಸ್ಪೂನ್ ಅರಿಶಿನ ಹಾಕ್ತಾ ಇದೀವಿ. ಇವಾಗ ಅಮ್ಮ ಅವ್ರ ಮಟನ್ ಬೇಯಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಮಟನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ನಾವು ಬಿರಿಯಾನಿ ಮಾಡ್ಬೇಕಾದ್ರೆ ರೈಸ್ಗೆಲ್ಲ ಹಾಕ್ತೀವಲ್ವಾ, ಆ ಟೇಸ್ಟಿಗೆ ಬೇರೆ ರೈಸಿಗೆ ಬರುತ್ತೆ, ಇದು ಮಟನ್ಗೆ ಬರುತ್ತೆ. ಬೇಯಕ್ಕೆ ಅಂತ ಇದನ್ನ ಹಾಕ್ತೀವಿ. ಓಕೆ, ಅದೇನು ಒಂದು 1.5 ಸ್ಪೂನಾ? ಅದೇ ಇದು ಒಂದ್ ಸ್ವಲ್ಪ 1 ಸ್ಪೂನ್ ಹಾಕಿದ್ರು ಸಾಕು. ಯಾಕೆಂದ್ರೆ ಇದು ಉಪ್ಪು ಖಾರ ಹಿಡಿಬೇಕಲ್ಲ, ಉಪ್ಪೆಲ್ಲ. ಇದು ಉಪ್ಪು ಹಿಡಿದ್ಮೇಲೆ ನಾವು ಅಲ್ಲಿ ಮಟನ್ಗೆ ಹಾಕ್ತೀವಿ, ಇದಕ್ಕೆ ಹಾಕ್ತೀವಲ್ಲ ಬಿರಿಯಾನಿ ರೈಸ್ಗೆ, ಅವಾಗ ಹಾಗೆ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. 2 ಫುಲ್ ಮಿಕ್ಸ್ ಆಗ್ಬೇಕು, ಅದಕ್ಕೆ ಮ್ಯಾರಿನೇಟ್ ತರನ. ಅದು ಮಟನ್ ಸ್ಮೆಲ್ ಬರ್ತಿದೆ. ಒನ್ಸ್ ಅಪಾನ್ ಎ ಟೈಮ್ ನನಗೆ ಮಟನೇ ಇಷ್ಟ ಇರಲಿಲ್ಲ. ಮಟನ್ ಮಾಂಸ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾವು. ಒಳ್ಳೆಯದಾಗಿದೆ. ಅದು ಒಗ್ಗರಣೆ ಹಾಕ್ಬೇಕಾದ್ರೆ ಅದು ಬೇಯೋ ರೀತಿನಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಕಿದಂಗೆನೆ ಅದು ಸ್ಮೂತ್ ಆಗ್ಬಿಡುತ್ತೆ. ಕೆಲವೊಂದು ಈ ಬಲ್ತಿರೋ ಕುರಿಗಳಾದ್ರೆ ಬೇಗ ಸ್ಮೂತ್ ಆಗಲ್ಲ, ಅದಂಗೆ ತುಂಬಾ ಜಾಸ್ತಿ ಬೇಗ ಬೇಯಲ್ಲ ಅಂತ. 7-8 ವಿಜಿಲ್ ಆದ್ರೂ ಬರ್ಬೇಕು ಅದಕ್ಕೆಲ್ಲ. ಇದೊಂದು 3 ಬಂದ್ರು ಸಾಕು. ಕುಕ್ಕರ್ ಮುಚ್ತಾ ಇದೀವಿ, ನೀರ್ ಹಾಕಂಗಿಲ್ಲ ಇದಕ್ಕೆ, ಹಂಗೆ ನೀರ್ ಬಿಟ್ಕೊಳ್ಳುತ್ತೆ. ಅದೇ ನೀರ್ ಬಿಟ್ಕೊಳ್ಳುತ್ತೆ. ಇವಾಗ ಕುಕ್ಕರ್ ಮುಚ್ಚಿ 4 ವಿಸಿಲ್ಸ್ ವರ್ಗು ವೇಟ್ ಮಾಡ್ಬೇಕು. ಸೊ 4 ವಿಸಲ್ ಆಗೋವರೆಗೂ ಇವಾಗ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೆಣಸು, ಚಕ್ಕೆ ಲವಂಗ, ಆಮೇಲೆ ಮಸಾಲ ಐಟಮ್ಸ್ ಎಲ್ಲ ಇದೆ. ಇದನ್ನೆಲ್ಲ ಸೈಡಿಗೆ ಇಟ್ಕೊಂಡಿದ್ದೀವಿ. ಆಮೇಲೆ 2 ಟೊಮ್ಯಾಟೊ, ಇಷ್ಟೆಲ್ಲ ಇದೆ. ರೈಸ್ ಇವಾಗ 2 ವಿಜಿಲ್ ಗಂಟ ಇದೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ. 2-2.5 ಗ್ಲಾಸ್ ಅಕ್ಕಿ ಹಾಕೋತಿದ್ವಿ. 1 kg ಮಟನ್ಗೆ 2 ಗ್ಲಾಸ್ ಅಮ್ಮ ಅಕ್ಕಿ, 2.5 ಮುಕ್ಕಾಲು kg ಅಕ್ಕಿನಾ? ಮುಕ್ಕಾಲು kg ಅಕ್ಕಿ ವಾಶ್ ಮಾಡಿ ಒಂಚೂರು ಸೈಡಲ್ಲಿ ಇಡೋಣ. ವಾಶ್ ಮಾಡ್ಕೊಂಡು ಬರ್ತೀನಿ. ಅಕ್ಕಿ ತೊಳೆದಾಯ್ತು. 2.5 ಗ್ಲಾಸಿಗೆ 5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್. ರೈಸ್ 5 ಗ್ಲಾಸ್ ಹಾಕ್ತಾ ಇದ್ದೀನಿ. ಸೊ ಗೈಸ್, ಇವಾಗ ರುಬ್ಬಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಆನಿಯನ್ನು, ಬೆಳ್ಳುಳ್ಳಿ, ಶುಂಠಿ, ಮೆಣಸ್ಕಾಳು, ಒಂಚೂರು ಚಕ್ಕೆ ಲವಂಗ, ಇದೆಲ್ಲ ರುಬ್ಬಿ ಇದ್ರ ಜೊತೆಗೆ ಇದನ್ನು ಪುದೀನ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ರುಬ್ಬನ. ಎಲ್ಲ ಹಾಕಿ
ಪೂರ್ತಿ ಹಾಕ್ಬಿಡ್ಲಮ್ಮ ಇದು ಎಲ್ಲ ಇದಾ ಒಂದೊಂದು ಹಿಡಿ ಇದೆ. ಒಂದೊಂದು ಇಡಿ ಕೊತ್ತಂಬರಿ, ಒಂದು ಇಡಿ ಪುದೀನ. ನೀರು ಹಾಕಿ ಒಂಚೂರು ಗ್ರೈಂಡ್ ಮಾಡಿದ್ವಿ, ಅದೊಂಚೂರು ಇನ್ನೊಂಚೂರು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಇನ್ನೊಂದು ಜೊತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ರೈಸ್ ರುಬ್ಬಾಗಿದೆ ನೋಡಿ, ಗ್ರೀನ್ ಕಲರ್. ಗೌಡ್ರು ಸ್ಟೈಲ್ ಅಂದರೆ ಗ್ರೀನ್ ಕಲರ್ ಬಿರಿಯಾನಿ ಬರೋದು. ಮುಸ್ಲಿಂ ಸ್ಟೈಲ್ ಅಂದರೆ ಬೇರೆ ಥರ ಬರುತ್ತೆ. ಗೌಡ್ರ ಸ್ಟೈಲ್ಗೆ ಗ್ರೀನ್. ಆಲ್ಮೋಸ್ಟ್ ಫ್ರೈ ಮಾಡ್ತಾ ಇದ್ದೀವಿ. ಲಿವರ್ ಫ್ರೈ ಮಾಡ್ತಾ ಇದ್ದೀವಿ. ಮೈ ಫೇವ್ರೇಟ್ ಲಿವರ್ ಫ್ರೈ. ಒಂಚೂರು ಪ್ಯಾನ್ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಎಣ್ಣೆ ಎಷ್ಟಮ್ಮ? ಒಂದು 1 ಸ್ಪೂನ್ ಸಾಕಾ? 3 ಸ್ಪೂನ್ ಹಾಕ್ತಾ ಇದ್ದೀನಿ ಎಣ್ಣೆ. ಇದ್ರಲ್ಲಿ 1 ಸ್ಪೂನು. ಒನ್ ಆ್ಯಂಡ್ ಹಾಫ್ ಸ್ಪೂನ್. ಈಗ ಒಂಚೂರು ಆನಿಯನು, ಬೆಳ್ಳುಳ್ಳಿ, ಚೂರು ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ರೈಸ್ ನನಗಂತೂ ಲಿವರ್ ಫ್ರೈ ಇಷ್ಟ. ನಿಮ್ಗೆ ಯಾವ್ದಾದ್ರು ಲಿವರ್ ಫ್ರೈ ಇಷ್ಟ ಅಂದರೆ ಕಮೆಂಟ್ ಮಾಡಿ. ಗೌಡ್ರು ಬಿರಿಯಾನಿ ಜೊತೆಗೆ ಮಟನ್ ಬಿರಿಯಾನಿ ಜೊತೆಗೆ ಲಿವರ್ ಫ್ರೈನು ತೋರಿಸ್ತಾರೆ ಈ ಬ್ಲಾಗಲ್ಲಿ. ಎರಡು ರೆಸಿಪಿ. ಅದಕ್ಕೆ ಚಪಾತಿ ದೋಸೆ ಇದ್ರೆ ಆಹಾ ಟೇಸ್ಟಿ. ಲಿವರ್ ಫ್ರೈ ಹಾಕ್ತಾ ಇದ್ದೀನಿ. ಲಿವರೇ ಹಾಕ್ತಾ ಇರೋದು, ಲಿವರ್ ಫ್ರೈ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಲಿವರ್ ಫ್ರೈ ಆಗಿಲ್ಲ, ಲಿವರ್ ಹಾಕ್ತಾ ಇದ್ದೀನಿ. ಕಲೀಜಿ ಫ್ರೈ ತಾನೇ? ಕಲೀಜಾ ಫ್ರೈ. ನಮ್ಮ ಪ್ರಮೋದ ಪ್ರಶಾಂತ ಎಲ್ಲ ಅಂದ್ರೆ ನಮ್ಮ ಹುಡುಗರಿಗೆಲ್ಲ ಹಂಗಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಚಾಕ್ಲೇಟ್ ನಮ್ಮ ಮೊಮ್ಮಕ್ಕಳಿಗೂ ಅಷ್ಟೇ ಚಾಕ್ಲೇಟ್ ಬೇಕು ಅಂತಂದ್ರೆ ಅದನ್ನ ಚಾಕ್ಲೇಟ್ ಅಂದ್ರೆ ಇದಂತೆ ಗೈಸ್, ಅಂಗಡಿಲಿ ತಿನ್ನೋ ಡೈರಿ ಮಿಲ್ಕ್ ಅದಲ್ಲ, ಇದು ಚಾಕ್ಲೇಟ್, ನಾನ್ ವೆಜ್ ಚಾಕ್ಲೇಟ್ ಇದು. ಇದು ತುಂಬಾ ಬೇಗ ಫ್ರೈ ಆಗುತ್ತೆ ಅನ್ಸುತ್ತಲ್ಲ ನೋಡಿ. ತುಂಬಾ ವೆಜ್ ಇದು ಆಲ್ರೆಡಿ ಇನ್ನೇನು 5 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ ಅನ್ಸುತ್ತೆ. ಒಂಚೂರು ಉಪ್ಪು ಹಾಕ್ಲಾ? ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀವಿ, ಒಂಚೂರು ಹಾಕಿದ್ದೀವಿ, ಅದು ಗೊತ್ತಾಗಲ್ಲ. ಚೂರು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್. ಆಮೇಲೆ ಸಾಕಾ? ನಿಮಗೆ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಗೈಸ್, ಸ್ಪೈಸಿ ಬೇಡ ಅಂದ್ರೆ ಕಮ್ಮಿ ಹಾಕೊಳ್ಳಿ. ಆಮೇಲೆ ಧನಿಯಾ ಪೌಡರ್ ಒಂಚೂರು ಸಾಕಾ? 1 ಸ್ಪೂನು ಮೆಣಸು ಪೌಡರ್ ನೋಡಿ. ರೈಸ್ ಲಿವರ್ ಫ್ರೈ ಗಮ್ ಅಂತಿದೆ. ಬಿರಿಯಾನಿ ಒಂದಾದರೆ ತಿನ್ನೋದಷ್ಟೇ. ಬಿರಿಯಾನಿಗೆ ಲಾಂಗ್ ಪ್ರೊಸೀಜರ್ ಗೈಸ್. ಇದಾಗಷ್ಟನ್ನು ಇದಾಗಿದೆ ಅನ್ಸುತ್ತಲ್ಲಮ್ಮ. ಒಂಚೂರು ಹಾಫ್ ಗ್ಲಾಸ್ ಸೈಡಲ್ಲಿ ಹಾಕ್ಬೇಕಂತೆ, ಸೆಂಟ್ರಲ್ ಹಾಕ್ಬಾರ್ದಂತೆ, ಸೈಡಿಂದಾನೇ ಹಾಕ್ಬೇಕಂತೆ ನೀರು. ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀವಿ. ಮಟನ್ ಹೆಂಗ್ ಬಂದಿದೆ ನೋಡೋಣ. ನೋಡಿ, ನೀರೇ ಹಾಕಿಲ್ಲ, ಒಂಚೂರು ಹಾಕಿದ್ವಿ ಅನ್ಸುತ್ತೆ. ನೀರು ಬಿಟ್ಕೊಂಡಿರೋದು ಇದು ನೋಡಿ. ಒಂದ್ ಕಡೆ ಲಿವರ್, ಒಂದ್ ಕಡೆ ಮಟನ್. ಇವಾಗ ಈ ನೀರಿದೆ ಅಲ್ಲ, ನೀರು ಏನು ವೇಸ್ಟ್ ಆಗಲ್ಲ. ನಾವು ಅಕ್ಕಿಗೆ ಹಾಕ್ತೀವಲ್ವಾ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮೇನ್ ಬಿರಿಯಾನಿ ಪ್ರೊಸೀಜರ್. ಫಸ್ಟು 1 ಸ್ಪೂನ್ ಎಣ್ಣೆನಾ? ಜಾಸ್ತಿನಾ? ಎಷ್ಟು ಬಿರಿಯಾನಿ ಜಾಸ್ತಿ ಎಣ್ಣೆ? 2 3. ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೊಳ್ಳಿ ಗೈಸ್. ಇದೆಲ್ಲ ರಾ ಮಸಾಲಾಸ್ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ಒಗ್ಗರಣೆಗೆಲ್ಲ ಹಾಕ್ತಾ ಇದ್ದೀನಿ. ಸೌಂಡ್ ಬರ್ತಿದೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಿದೆ. ಮಿಕ್ಸಿಂಗ್. ಗೈಸ್ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಗೈಸ್ ಇವಾಗ ರುಬ್ಬಿರೋ ಮಸಾಲ, ಫುಲ್ ಗ್ರೀನ್ ಮಸಾಲಾನ ಹಾಕ್ತಾ ಇದ್ದೀನಿ.
ನಮ್ಮತ್ತೆ ಗ್ಯಾಪಲ್ಲಿ ಏನ್ ಮಾಡಿದ್ದಾರೆ, ಈ ಮಸಾಲೆ ಎತ್ಬಿಟ್ಟು ಲಿವರ್ ಫ್ರೈಗೆ ಹಾಕ್ಬಿಟ್ಟು ಚೂರು ಹಾಕ್ಬಿಟ್ರು. ನಾನು ಎಲ್ಲಿ ಬಂತು ಗ್ರೀನ್ ಮಸಾಲ ಅಂತ ನೋಡ್ತಾ ಇದ್ದೀನಿ, ನೋಡ್ರಿ ಇಲ್ಲೈತೆ. ಆಲ್ರೆಡಿ ಲಿವರ್ ಫ್ರೈ ಆಗೇ ಹೋಯ್ತು ಗೈಸ್. ಬಿರಿಯಾನಿ ಆಗ್ಬೇಕು. ಆಹಾ ಬಿರಿಯಾನಿ. ಇವಾಗ ಇನ್ನು ಹೋಗ್ಬೇಕು ಗೈಸ್. ಇವಾಗ ಮಟನ್ ಹಾಕ್ತಾ ಇದೀವಿ, ಬೆಂದಿರೋ ಮಟನ್. ಫುಲ್ ಮಿಕ್ಸಿಂಗ್ ಆಗ್ತೈತೆ ಮಟನ್ನು, ಗ್ರೀನ್ ಮಸಾಲ. ಇವಾಗ 1 ಕಪ್ ಮೊಸರು ಹಾಕ್ತಾ ಇದೀವಿ. ಸ್ಪ್ರೆಡ್ ಮಾಡಿ ನಿಂಬೆಹಣ್ಣು ಹಾಕ್ತವ್ರೆ. ಬಿರಿಯಾನಿ ಕುದೀತಾ ಇದೆ ಮಸಾಲ ಎಲ್ಲ. ಆಮೇಲೆ ಇವಾಗ ರೈಸ್ ಹಾಕ್ಬಿಟ್ರೆ ಆಗೋಯ್ತಲ್ಲಮ್ಮ. ಇವಾಗ ಅಕ್ಕಿ ಹಾಕ್ತಾ ಇದೀನಿ, ನೀರ್ ಸಮೇತ ಹಾಕ್ತಾ ಇದೀನಿ ನಾನು. ಅವಾಗ್ಲೇ ಇದನ್ ಮಟನ್ ವಾಟರ್ ಇತ್ತಲ್ಲ, ಅದ್ರದ್ದು ಇದು ಹಾಕ್ತಾ ಇದೀನಿ ಇವಾಗ. ಕುಕ್ಕರ್ ಫುಲ್ ತುಂಬೋಯ್ತು. ಒಬ್ರು ಕಾಯ್ತಿದ್ದಾರೆ, ಹಾಕ್ಕೊಟ್ರೆ ಸಾಕು ತಿನ್ಬಿಡೋಣ ಅಂತ. ರೈಸ್ ಮಿಕ್ಸಿಂಗ್. ರೈಸ್ ಇವಾಗ ಸುಮ್ಮನೆ ಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿಕ್ಕಿದೀವಿ, ವಿಸಿಲ್ ಹಾಕಿಲ್ಲ, ಹಂಗೆ ಇಟ್ಟಿದೆ. ಅದೊಂಚೂರು ಹಂಗೆ ಬೇಯುತ್ತೆ. ಓಪನ್ ಇದ್ರಲ್ಲಿ ಏನಂತಾರೆ ದಮ್ ಬಿರಿಯಾನಿ ಥರನೇ ಬೇಯುತ್ತೆ. ಗುಜ್ಜಿರ್ಲಿ, ಅವನೇ ಟೇಸ್ಟ್ ಮಾಡಿ ಹೇಳಿ ಫಸ್ಟ್. ಆನಿಯನ್ ಲೆಮನ್ ಹಾಕ್ಲಾ ಬೇಡವಾ? ಸುಮ್ಮನೆ ಹಾಕಿದ್ದು ಚೆನ್ನಾಗಿದ್ಯಾ? ತಿನ್ಬಿಟ್ಟು ಆರಾಮಾಗಿ ತಿನ್ಬೇಕು ಇವಾಗ ಅವನು. ನಂಗೆ ಇದು ಈ ಚಾಕ್ಲೇಟ್ ಇಷ್ಟ ಇಲ್ಲ. ಗುಂಡಿಕಾಯಿ ಅಂದ್ರೆ ಅದೇ ಗಟ್ಟಿ ಬರುತ್ತೆ ಇದ್ರಲ್ಲಿ. ಇನ್ನೊಂದು ಇದಾ? ಓಕೆ ಗೈಸ್, ಅದ್ ನಂಗೆ ಗೊತ್ತಿಲ್ಲ. ಈರ್ಲು ಗುಂಡಿಕಾಯಿ ಅಂತೀವಿ. ಈರ್ಲು ಇವರೆಲ್ಲ ಇಷ್ಟಪಡ್ತಾರೆ. ನಾನು ನನ್ನ ಮಗ, ನಮ್ ದೊಡ್ಡವನು ಗುಂಡಿಕಾಯಿ ತಿಂತೀವಿ. ಇದನ್ನ ತಿನ್ನಲ್ಲ, ಅವನು ತಿನ್ನಲ್ಲ, ಪ್ರಶಾಂತ್ ತಿನ್ನಲ್ಲ. ನನಗೆ ಗೊತ್ತಿರೋದು ಒಂದೇ ಲಿವರ್ ಫ್ರೈ ಅಷ್ಟೇ, ಅದಲ್ಲ ಆ ಕಾಯಿ ಈ ಕಾಯಿ ಎಲ್ಲ ಗೊತ್ತಿಲ್ಲ. ತಿಂತೀನಿ. ಅವಳಿಗೆ ಇಷ್ಟ, ಅವಳಿಗೂ ನನ್ನ ಚಿಕ್ಕ ಮಗನಿಗೆ ಇಬ್ಬರಿಗೂ ಇಷ್ಟ. ಅಕ್ಕಂಗೂ ಇಷ್ಟ. ಹೌದು, ನಾನು ಚಿಕನ್ ತಗೊಂಬಂದ್ರೆ ಸಪ್ರೇಟ್ ಆಗಿ 1 ಕಾಲ್ kg ಎಕ್ಸ್ಟ್ರಾ ಅವ್ರಿಬ್ಬರು ತಗೊಂಬರ್ತೀನಿ ನಮ್ಮ ಮನೇಲಿ. ತಿನ್ನುವ ನನ್ನ ಮಗಳಿಗೂ ಇಷ್ಟ ತುಂಬಾ. ಒಂಚೂರು ಅಲ್ಲೂ ಇಲ್ಲಿ ತಲೆ ಆಡ್ದೆ, ಪ್ಲೇಟ್ ಮೇಲೆನೇ ಕಣ್ಣು. ಸಕ್ಕದಾಗಿದೆ, ಕರೆಕ್ಟ್ ಆಗಿದೆ. ಚಪಾತಿ ದೋಸೆಗೆ ಸಾಂಬಾರ್ ಮಾಡ್ಬಿಟ್ರೆ ಸಕ್ಕದಾಗಿದೆ ರೈಸ್. ಇವಾಗ ಓಪನ್ ಮಾಡಿ ನೋಡ್ತಾ ಇದೀವಿ ಹೆಂಗೆ ಆಗಿದೆ ಅಂತ. ನೋಡಿ ಬೆಂದಿದೆ. ಒಂಚೂರು ದಮ್ ಆಗ್ಬೇಕಾ? ಕೆಳಗಡೆ ಹೆಂಚಿಟ್ಬಿಟ್ಟು ದಮ್ ಕಟ್ಬಿಡೋಣ. ಚೆನ್ನಾಗಿದೆ. ಇವಾಗ ಇದು ದಮ್ ಆಗುತ್ತೆ. ಇನ್ನೊಂಚೂರು ಆಗ್ಬೇಕು. 5 to 10 minutes ಬೇಕಮ್ಮ ದಮ್ಮಗೆ? 5 minutes ಆದ್ರೆ ಬಿರಿಯಾನಿ ರೆಡಿ. ರೈಸ್ ಇವಾಗ ಬಿರಿಯಾನಿ ರೆಡಿ ಆಗಿದೆ. ಓಪನ್ ಮಾಡಿ ನೋಡುವ. ಘಮ ಘಮ ಅಂತಿದೆ ಬಿರಿಯಾನಿ. ಟೇಸ್ಟ್ ಮಾಡುವ ಸಮಯ. ಹೊಟ್ಟೆ ಹಸ್ಬಿಟ್ಟಿದೆ, ತಿನ್ಬಿಟ್ರೆ ಸಾಕು ಅನಿಸ್ತೈತೆ, ಅಷ್ಟು ಹೊಟ್ಟೆ ಹಸಿತೈತೆ ಎಲ್ಲರಿಗೂ. ಆಲ್ಮೋಸ್ಟ್ ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಸರ್ವ್ ಮಾಡ್ಕೊಂಡು ತಿನ್ನುವ. ಬಿರಿಯಾನಿ ರೆಡಿಯಾಗಿದೆ. ಘಮ ಘಮ ಅಂತಿದೆ. ಆಹಾ, ತಿನ್ನುವ ಅಷ್ಟೇ. ನಾವಿನ್ನೂ ಬೌಲಿಗೆ ಹಾಕೊಂಡು ತಿನ್ನೋಷ್ಟರಲ್ಲಿ ಅಮ್ಮ ನೋಡಿ ಮಟನ್ ಬಿರಿಯಾನಿ ಸ್ಪೂನಲ್ಲಿ ತಿಂತವ್ರೆ, ನಾನು ಕೈಯಲ್ಲಿ ತಿಂತೀನಿ. ಟೇಸ್ಟ್ ಮಾಡೋಣ. ಆಹಾ, ತಿನ್ನಿ ತಿನ್ನಿ, ನೀವು ತಿನ್ನಿಲ್ಲ ಅಂತಕ್ಕೆ. ನೋಡು, ಮಟನ್ ಬೆಂದಿದೆ. ಇದು ಗುಂಡಿಕಾಯಿ ಇಲ್ಲಿ ಕಾಯಿ ತಗೊಳ್ಳಲ್ಲ. ಮಟನ್ ಬೆಂದಿದೆ. ಬೆಂದಿದೆ, ಲದವಾಗಿ ಬೆಂದಿದೆ ಎಲ್ಲ. ಖಾರ ಹುಳಿ ಸಕ್ಕತ್ತಾಗಿದೆ ಮಟನ್ ಬಿರಿಯಾನಿ. ಸೌತೆಕಾಯಿ, ಆನಿಯನ್. ಸೊ ನೀವು ಈ ಥರ ಮಾಡಿದ್ರೆ ಕಮೆಂಟ್ ಮಾಡಿ.
ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.